ಇದು ಬರೀ ರಾಜಕೀಯ ಕೆಸರಟ್ಟ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲಾಗಿ ಪ್ರಮೋದ್ ಮುತಾಲಿಕ್ ಅವರ ಉಪಯೋಗಿಸುವಂಥ ಭಾಷೆ, ಅಂಥ ಭಾಷೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಭಾಷೆ, ಅವರ ಸಂಸ್ಕೃತಿ ಮತ್ತು ಅವ್ರ ಸಂಸ್ಕಾರನ ತೋರಿಸುತ್ತೆ. ಹಿಂದೂ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಸಂಸ್ಕೃತಿ ಹಿಂದೂ ಅಂತಂತಂದರೆ ಈ ಹಿಂದುತ್ವವಾದಿಗಳು. ಸೊ ಹಾಗಾಗಿ ಅವರ ಒಂದು ಟೀಕೆಗೆ ನಾವು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀವಿ. ಸರ್, ಮೂಢ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್, ಸ್ನೇಹಾಮಯಿ ಕೃಷ್ಣ ಹಾಗೂ ಗಂಗರಾಜ್ ಅವರ ಫೋಟೋಗೆ ಕುರಿಯ ಬಲಿ ರಕ್ತ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್. ಮಂಗಳೂರಲ್ಲಿ ಒಬ್ರು ಅದಕ್ಕೆ ಸಂಬಂಧಪಟ್ಟ ದೂರು ಕೂಡ ದಾಖಲಾಗಿದೆ. ಆ ಥರ ಗಿಮಿಕ್ಗಳನ್ನ ಮಾಡ್ತಾ ಇರ್ತಾರೆ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕು. ಅದೇ ಸರ್, ಗಿಮಿಕ್ ಮಾಡ್ತಿರೋದು ಯಾರು ಸರ್? ಯಾರು ಅದನ್ನ ಬಲಿ ಕೊಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಮೀಡಿಯಾಗಳ ಅಟೆನ್ಷನ್ ತಗೊಳ್ಕೋಸ್ಕರ ಮಾಡುವಂತ ಗಿಮಿಕ್ಗಳು. ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು. ಸರ್, ಇಡಿ ತನಿಖೆ ಆಗ್ತಿದೆ ಸರ್. ಇಡಿನಲ್ಲಿ ಸಾಕಷ್ಟು ವಿಚಾರಗಳು, ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ವಿಚಾರಗಳು ಅನ್ನೋ ತರ ಮಾತುಗಳು. ಈಗ ಇಡಿ ಅವರು ದುರುದ್ದೇಶ ಪ್ರೇರಿತವಾಗಿ ಅವರು ಅವಾಗ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೋ ಅವಾಗೆಲ್ಲ ಇದ್ರ ಹಿಂದಿನ ದಿವಸ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ. ಮತ್ತೆ ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವ್ರು ಕೊಟ್ಟಿಲ್ಲ, ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡ್ತಾರೆ. ಸೊ ಹಾಗಾಗಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ. ಲೀಗಲ್ ಆಗಿ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ. ಸೊ ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ಅದ್ರ ಬಗ್ಗೆ ತಲೆ ಕೊಡ್ತೀವಿ. ಅಂದ್ರೆ ಕೇಂದ್ರ ಕೈಗೊಂಬೆ ಕೆಲಸ. ಖಂಡಿತ ಹೌದು. ಇವತ್ತು ಎಲ್ಲಾ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೇಂದ್ರ ಕೈಗೊಂಬೆ ಆಗಿದೆ. ಅವ್ರು ಯಾರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ. ರಾಜಕೀಯ ಪ್ರೇರಿತವಾಗಿ ಅವರ ಕೇಂದ್ರದ ಬಾಸ್ಗಳು ಏನು ಹೇಳ್ತಾರೆ ಅದನ್ನ ಅವರು ಫಾಲೋ ಮಾಡ್ತಾರೆ. ಇದು ಬರೀ ರಾಜಕೀಯ ಕೆಸರಟ್ಟ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲಾಗಿ ಪ್ರಮೋದ್ ಮುತಾಲಿಕ್ ಅವರ ಉಪಯೋಗಿಸುವಂಥ ಭಾಷೆ, ಅಂಥ ಭಾಷೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಭಾಷೆ, ಅವರ ಸಂಸ್ಕೃತಿ ಮತ್ತು ಅವ್ರ ಸಂಸ್ಕಾರನ ತೋರಿಸುತ್ತೆ. ಹಿಂದೂ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಸಂಸ್ಕೃತಿ ಹಿಂದೂ ಅಂತಂತಂದರೆ ಈ ಹಿಂದುತ್ವವಾದಿಗಳು. ಸೊ ಹಾಗಾಗಿ ಅವರ ಒಂದು ಟೀಕೆಗೆ ನಾವು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀವಿ. ಸರ್, ಮೂಢ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್, ಸ್ನೇಹಾಮಯಿ ಕೃಷ್ಣ ಹಾಗೂ ಗಂಗರಾಜ್ ಅವರ ಫೋಟೋಗೆ ಕುರಿಯ ಬಲಿ ರಕ್ತ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್. ಅದು ಮಂಗಳೂರಲ್ಲಿ ಒಬ್ರು ಅದಕ್ಕೆ ಸಂಬಂಧಪಟ್ಟ ದೂರು ಕೂಡ ದಾಖಲಾಗಿದೆ. ಆ ಥರ ಗಿಮಿಕ್ಗಳನ್ನ ಮಾಡ್ತಾ ಇರ್ತಾರೆ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕು. ಅದೇ ಸರ್, ಗಿಮಿಕ್ ಮಾಡ್ತಿರೋದು ಯಾರು ಸರ್? ಯಾರು ಅದನ್ನ ಬಲಿ ಕೊಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಮೀಡಿಯಾಗಳ ಅಟೆನ್ಷನ್ ತಗೊಳ್ಕೋಸ್ಕರ ಮಾಡುವಂತ ಗಿಮಿಕ್ಗಳು. ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು. ಸರ್, ಇಡಿ ತನಿಖೆ ಆಗ್ತಿದೆ ಸರ್. ಇಡಿನಲ್ಲಿ ಸಾಕಷ್ಟು ವಿಚಾರಗಳು, ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ವಿಚಾರಗಳು ಅನ್ನೋ ತರ ಮಾತುಗಳು. ಈಗ ಇಡಿ ಅವರು ದುರುದ್ದೇಶ ಪ್ರೇರಿತವಾಗಿ ಅವರು ಅವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೋ ಅವಾಗೆಲ್ಲ ಇದ್ರ ಹಿಂದಿನ ದಿವಸ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ. ಮತ್ತೆ ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವ್ರು ಕೊಟ್ಟಿಲ್ಲ, ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡ್ತಾರೆ. ಸೊ ಹಾಗಾಗಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ. ಲೀಗಲ್ ಆಗಿ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ. ಸೊ ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ಅದ್ರ ಬಗ್ಗೆ ತಲೆ ಕೊಡ್ತೀವಿ. ಅಂದ್ರೆ ಕೇಂದ್ರ ಕೈಗೊಂಬೆ ಕೆಲಸ. ಖಂಡಿತ ಹೌದು. ಇವತ್ತು ಎಲ್ಲಾ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೇಂದ್ರ ಕೈಗೊಂಬೆ ಆಗಿದೆ. ಅವ್ರು ಯಾರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ. ರಾಜಕೀಯ ಪ್ರೇರಿತವಾಗಿ ಅವರ ಕೇಂದ್ರದ ಬಾಸ್ಗಳು ಏನು ಹೇಳ್ತಾರೆ ಅದನ್ನ ಅವರು ಫಾಲೋ ಮಾಡ್ತಾರೆ.